ಎಲ್ರಿಗೂ ನಮಸ್ಕಾರ. ಜನಪ್ರಿಯ ಹೆಲ್ತ್ ಟಿಪ್ಸ್ಗೆ ಸ್ವಾಗತ. ಸಾಮಾನ್ಯವಾಗಿ ಬರುವಂತದ್ದು ಕಾಯಿಲೆ ಏನಿದೆ, ಮುಂದೆ ಮಂಡಿ ಸವೆಯೋದು ವೆರಿ ಕಾಮನ್ ಪ್ರಾಬ್ಲಮ್. ಅದು ಏಜ್ಡ್ ಗಂಡಸರಿಗೆ ಬೇಗ, ಮತ್ತೆ ಗಂಡಸರಿಗೆ ಸ್ವಲ್ಪ ನಿಧಾನ. ಒಬೇಸ್ ದಪ್ಪ ಇರುವವರಿಗೆ ಸ್ವಲ್ಪ ಬೇಗ, ಬೇರೆಯವರಿಗೆ ಸ್ವಲ್ಪ ನಿಧಾನ. ಏನಾಗುತ್ತೆ ಅಂದ್ರೆ ಮಂಡಿ ಸವೆದೆ ಅಂದ್ರೆ ಗಾಬರಿ ಪಡ್ತಾರೆ. ಅದೇನು ಗಾಬರಿ ಏನಿಲ್ಲ. ಮಂಡಿ ಸವೆಗೆ ಏನು ಕಾರಣ? ಒಂದು, ಮಂಡಿ ಸವೆಗೆ ಏನಾದರೂ ಹಳೆ ಏಟಿಂದ ಆಗಿದ, ಆಮೇಲೆ ಏನಾದರೂ ಇನ್ಫೆಕ್ಷನ್ ಆ ಥರ ಏನಾದರೂ ಆಗಿದ, ಇಲ್ಲ ಒಬೇಸಿಟಿ ಅಂತಾರೆ, ಇಲ್ಲ ಅವರಿಗೆ ಥೈರಾಯ್ಡು, ಬೇರೆ ಏನಾದರೂ ಹಾರ್ಮೋನಲ್ ಪ್ರಾಬ್ಲಮ್ಮು, ಆ ಥರ ಬೇರೆ ಕಾಯಿಲೆಗಳನ್ನು ಕೂಡ ಮಂಡಿ ಮೇಲೆ ಜಾಸ್ತಿ ಸವೆಯುವ ಸಾಧ್ಯತೆ ಇರುತ್ತೆ. ಕಾರ್ಟಿಲೇಜ್ ಬರ್ತಾ 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 ಸವೆಯುತ್ತೆ. ಸವೆದಾಗ ಏನಾಗುತ್ತೆ, ಮೇಲ್ಗಡೆ ಮೂಳೆ ಮತ್ತು ಕೆಳಗಡೆ ಮೂಳೆ ಒಂದಕ್ಕೊಂದು ಟಚ್ ಆಗುತ್ತೆ. ಆವಾಗ ಅವರಿಗೆ ನೋವು ಬರ್ತದೆ. ಒಬೇಸ್ ದಪ್ಪ ಇದ್ದವರಿಗೆ ವೆಯ್ಟ್ ಕಡಿಮೆ ಮಾಡಿ, ಅಂದರೆ ತೂಕ ಕಡಿಮೆ ಮಾಡ್ಕೊಂಬಿಡಿ ಸ್ವಲ್ಪ, ಯಾಕಂದರೆ ಪ್ರೆಷರ್ ಕಡಿಮೆ ಬೀಳಲಿ ಅಂತ ಒಂದು. ಎರಡನೇದು ಚಕ್ಲ ಬಕ್ಲ ಕೂರೋದನ್ನು ಕಡಿಮೆ ಮಾಡಿ ಅಂತ ಹೇಳ್ತೀವಿ. ವಾಕಿಂಗ್ ಏನಿದೆ, ಮಂಡಿ ನೋವು ಅವರಿಗೆ ಜಾಸ್ತಿ ವಾಕ್ ಮಾಡೋದು ಒಳ್ಳೇದಲ್ಲ. ಯಾಕೆಂದರೆ ವಾಕ್ ಮಾಡಿದಾಗ ಏನಾಗುತ್ತೆ, ಪ್ರೆಷರ್ ಬಿದ್ದು ಬಿದ್ದು ಅದು ಸವೈತಾ ಇರ್ತದೆ. ಅಂದರೆ ಓವರಾಲ್ ನಮ್ಮ ಬಾಡಿಗೆ, ಅಂದರೆ ಬೇರೆ ಎಲ್ಲ ಸ್ಟ್ರಕ್ಚರ್, ಹಾರ್ಟಿಗೆ ಆಗಲಿ ನಮ್ಮ ಬಾಡಿಗೆ ಆಗಲಿ ಎಲ್ಲದಕ್ಕೂ ವಾಕಿಂಗ್ ಈಸ್ ವೆರಿ ಗುಡ್ ಎಕ್ಸಸೈಸ್. ನಾವು ನಡೆ ಏನಿದೆ ವಾಕ್ ಮಾಡೋದು. ಆದರೆ ಮಂಡಿ ನೋವು ಇರುವವರಿಗೆ ವಾಕಿಂಗ್ ಬೇಕು, ಬಟ್ ಲಿಮಿಟೇಷನ್. ಜಾಸ್ತಿ ವಾಕ್ ಮಾಡಿದ್ರೆ ಜಾಸ್ತಿ ಸವಿತದೆ. ಸೊ ಅವು ಯಾವ ರೀತಿ ಎಕ್ಸಸೈಸ್ ಮಾಡ್ಬೋದು ಅಂತೇಳಿ ಒಂದು ಕ್ವಶನ್ ಬರುತ್ತಲ್ಲ. ಸೊ ಅವ್ರಿಗೆ ಮುಖ್ಯವಾಗಿ ನಾನು ಹೇಳೋದೇನೆಂದರೆ ಸೈಕ್ಲಿಂಗ್ ಅಂತಾರೆ. ಸೆಕೆಂಡ್ ಎಕ್ಸಸೈಸ್ ಸಾಮಾನ್ಯವಾಗಿ ನಾವು ಅಡ್ವೈಸ್ ಮಾಡೋದು ಸ್ವಿಮ್ಮಿಂಗ್ ಅಂತಾರೆ. ಸ್ವಿಮ್ ಮಾಡೋದು